moderated by Dr. Ramya and Dr. Sridevi. Our esteemed panelists. Graduate of BMc and has undergone specialized training in diabetes management in Dr. Mohan's Institute. Dr. Ramesh Mahadev Tambar. Dr. Ramesh Reddy Ji, Vaidehi IMS RC. Please give a round of applause. Or abdominal symptoms. How do you manage this case? Dr. Abdul sir? Given. And after that, based on his symptoms of chronic constipation and also, blood in stools, and also you mentioned pain also, right? There is no pain. There is no pain. So history suggests of hemorrhoids. It could be internal or external. Only by examination we could make off. But even with that, I would also prefer to do a fecal occult blood testing also, because sometimes nowadays CA rectum is becoming very common. So just files you cannot just see. I don't know. I refer him to and putting band or something, and then patient has got a cancer up. This is a crime. That's why first thing is painless bleeding. Basically, when I teach my interns, I don't have students. I don't teach them much. We have students though, but it's the interns we teach. When the interns are sitting in the OPD, they're just about they don't know how to deal with these cases. So basically, I end up with constipation. They hardly pass stools once in 2-3 times, once in 2-3 days in first trimester. That is the also sometimes. This field is among the newest super specialties. Now I call it a super specialty. It is not only specialty. ನವೆಂಬರ್ 20 ವರ್ಲ್ಡ್ ಪೈಲ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಅದು ಯಾಕೆ ಮಾಡ್ತೀವಿ ಅಂದರೆ ಪೈಲ್ಸ್ ಬಗ್ಗೆ ತುಂಬ ಅಪೋಹೆಗಳಿದೆ. ಪೈಲ್ಸ್ ಅಂದರೆ ಭಯ ಪಟ್ಕೊಂಡು ಡಾಕ್ಟ್ರುಗಳ ಹತ್ರ ಹೋಗಲ್ಲ, ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಇವಾಗ 30 ವರ್ಷದಿಂದ ನಾನು ಇದೇ ಡಿಪಾರ್ಟ್ಮೆಂಟಲ್ಲಿ ಇದೇ ಸ್ಪೆಷಾಲಿಟಿ ಥರ ಡೆವಲಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಆದರೂ ನಮಗೆ ಕಂಪ್ಲೀಟ್ ಇದು ಯಾಕೆ ಸಿಗ್ತಾ ಇಲ್ಲ ಅಂದರೆ ಜನಗಳಿಗೆ ಇದ್ರ ಬಗ್ಗೆ ಜಾಸ್ತಿ ಅವಗಾಹನೆ ಇಲ್ಲ ಪೈಲ್ಸ್ ಬಗ್ಗೆ. ಆಮೇಲೆ ಈ ನಡುವೆ ಏನಾಗ್ತಾ ಇದೆ, ಪೈಲ್ಸಲ್ಲಿ ರಕ್ತ ಬೀಳುತ್ತೆ, ಅದೇ ಥರ ರಕ್ತ ಗುದದ್ವಾರದಲ್ಲಿ ಕ್ಯಾನ್ಸರ್ ಇದ್ರೂ ಬೀಳ್ಬೋದು. ಸೊ ಎಷ್ಟೋ ಜನ ಕ್ಯಾನ್ಸರ್ ಇರೋದು ಪೈಲ್ಸ್ ಅಂದ್ಕೊಂಡ್ಬಿಟ್ಟು ಡಿಲೇ ಮಾಡಿಬಿಟ್ಟು ತುಂಬ ಲೇಟಾಗಿ ಬರ್ತಾ ಇದೆ. ಅದು ತುಂಬ ಡೇಂಜರಸ್. ಅದಕ್ಕೆ ಆ ಭಾಗದಲ್ಲಿ ಏನು ತೊಂದರೆ ಇದ್ರೂ ಕೂಡ ದಯವಿಟ್ಟು ಫಸ್ಟ್ ಹೋಗಿ ಒಬ್ಬ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಕಾಯಿಲೆ ಅಂತ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ, ಅದಕ್ಕೆ ಬೇಕಾದಷ್ಟು ಹೊಸ ಟ್ರೀಟ್ಮೆಂಟ್ಗಳು ಬಂದಿದೆ. ಅದರಲ್ಲಿ ಲೇಸರ್ ಟ್ರೀಟ್ಮೆಂಟು ಒಂದು, ಆ ಥರ ಥರಥರ ಟ್ರೀಟ್ಮೆಂಟ್ಗಳಿದೆ. ಅದಕ್ಕೆ ಏಮಾರಿಸ್ತೀರ ಆದಷ್ಟು ಬೇಗ ನಿಮ್ಗೆ ಏನು ತೊಂದರೆ ಇದ್ದರೂ ಒಬ್ಬ ಡಾಕ್ಟ್ರು, ಪ್ರಿಫರಬ್ಲಿ ಒಬ್ಬ ಸರ್ಜನ್ ಅಂತಾರೆ, ಇಲ್ಲ ಪ್ರಾಕ್ಟಾಲಜಿಸ್ಟ್ ಅಂತ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಗುರುದ್ವಾರ ಇದಕ್ಕೆ ಸ್ಪೆಷಾಲಿಟಿ ಅದು. ಸೊ ನಿಮಗೆ ಪ್ರಾಬ್ಲಮ್ ಇದ್ದಾಗ ಅಲ್ಲಿ ಬಂದು ತೋರಿಸ್ಕೊಂಡ್ರೆ ಅದಕ್ಕೆ ತಕ್ಕ ಪರಿಹಾರ ಮಾಡಿ ನೀವು ಅರ್ಲಿ ಸ್ಟೇಜಲ್ಲಿ ಬಂದರೆ ಎಷ್ಟೋ ಜನಕ್ಕೆ ಆಪರೇಷನ್ ಅವಶ್ಯಕತೆ ಇರಲ್ಲ, ಲೇಟಾಗಿ ಬರೋದ್ರಿಂದ ಆಪರೇಷನ್ಗಳೆಲ್ಲ. ಡಾಕ್ಟರ್ ಆಂಜನಪ್ಪ, ಇವತ್ತು ವರ್ಲ್ಡ್ ಪೈಲ್ಸ್ ಡೇ. ಎಲ್ರಿಗೂ ಕೂಡ ಜನಗಳು ಸಾಮಾನ್ಯರಿಗೆ ಡ್ಯಾಡೀಸ್ ಡೇ ಗೊತ್ತು, ಮಮ್ಮೀಸ್ ಡೇ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು. ಆದರೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ, ಪೈಲ್ಸ್ ಅಂದರೆ ಕನ್ನಡದಲ್ಲಿ ಮೂಲವ್ಯಾಧಿ, ಮಳೆ ಕಾಯಿಲೆ ಅಂತಾರೆ. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್
ಹೆಂಗಸರಾಗಲಿ ಗಂಡಸರಾಗಲಿ ಈ ಬಾಟಮ್ ಪ್ರಾಬ್ಲಮಿಂದ ಸಫರ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇದೊಂದು ಆರ್ಗಾನು ಹೇಳ್ಕೊಳಕ್ಕೂ ನಾಚ್ತಾ ಇರ್ತಾರೆ, ಅದರೊಳಗೆ ಪರ್ಟಿಕ್ಯುಲರ್ ಲೇಡೀಸ್. ಯಾಕಂದರೆ ಇದು ಸರ್ಜನ್ಸ್ ನೋಡೋವಂಥ ಫೀಲ್ಡ್. ಭಾಳ ಖುಷಿ ಅಂದರೆ ಇಡೀ ಬೆಂಗಳೂರಿನಾಗೆ ನೀವು ಬೇಕಾದಷ್ಟು ಕಾರ್ಡಿಯಾಕ್ ಹಾಸ್ಪಿಟ್ಲ್ಗಳಿದ್ದಾವೆ, ಪಲ್ಮನರಿ ಹಾಸ್ಪಿಟ್ಲ್ಗಳಿದ್ದಾವೆ, ICUಗಳಿದ್ದಾವೆ. ಆದರೆ ಎಲ್ಲೋ ಒಂದು ಹಾಸ್ಪಿಟಲ್ ಪ್ಯೂರ್ಲಿ ಡೆಡಿಕೇಟೆಡ್ ಟು ಬಾಟಮ್ ಅಂದರೆ ಚಿರಾಗ 2-7 ಈ ಟೈಮಿಂಗ್ನಲ್ಲಿ ತಗೊಳ್ಳೋದ್ರಿಂದ ನಮಗೆ ಮಲಬದ್ಧತೆ ಬರೋದಿಲ್ಲ. ಮಲಬದ್ಧತೆ ಬರಲಿಲ್ಲ ಅಂದ್ರೆ ನಮಗೆ ಇದು ಪೈಲ್ಸ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಕಡಿಮೆ. ಪೈಲ್ಸ್ ಪ್ರಾಬ್ಲಮ್ ಬಂದಾಗ ಎನಿ ಬ್ಲಡ್ ಬಂದಾಗ ಒಂದು ಕಾರಣ ಪೈಲ್ಸ್ ಇರುತ್ತೆ. ವಯಸ್ಸಾದವ್ರಲ್ಲಿ ಕೊಲಾನ್ ಕ್ಯಾನ್ಸರ್ ಇರ್ಬೋದು. ಅದರಿಂದ ಜಸ್ಟ್ ಪೈಲ್ಸ್ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾರಿಗೆ ತೂಕ ಕಡಿಮೆ ಆಗಿದೆ, ಹಸಿವೆ ಆಗಲ್ಲ, ವೆಯ್ಟ್ ಕಡಿಮೆ ಆಗಿದೆ, ಇಂಥವ್ರಿಗೆ ಕೊಲಾನ್ ಕ್ಯಾನ್ಸರ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯೂಶಲ್ ಆಗಿ ಮಲಬದ್ಧತೆ ಕಂಡು ಬಂದು ಈ ಥರ ಪೈಲ್ಸ್ ಬಂದಾಗ ಯೂಶಲ್ ಆಗಿ ನೀವು ನುರಿತ ಗ್ಯಾಸ್ಟ್ರಾಂಟಲಜಿಸ್ಟ್ ಆಗಲಿ ಸರ್ಜನ್ಸ್ನ ನೋಡಬೇಕು. ಸರ್ಜರಿಗಳು ಬರೋವು ಕೊನೆಯಲ್ಲಿ ಹಾಕೊಳ್ತಾ ಇದ್ದೀವಿ 4 ಟೇಬಲ್ 4 ರೌಂಡ್ ಅಂತ. ಈಗ ಏನಾಗಿದೆ ಅಂತಂದರೆ ಹಳೆ ಕಾಲದಿಂದನೂ ಈ ಹಕೀಮ್ ಟ್ರೀಟ್ಮೆಂಟು, ಈ ಮುಸ್ಲಿಮ್ಸು ಕೆಲವರೆಲ್ಲ ಯುನಾನಿ ಟ್ರೀಟ್ಮೆಂಟು ಇದರೆಲ್ಲ ಮಾಡ್ತಾ ಪೇಷಂಟ್ಸ್ಗಳು ಸಾಯೋ ಸ್ಥಿತಿಯಲ್ಲಿ ಬಂದಿದ್ದರು, ಬ್ಲೀಡಿಂಗ್ ಆಗಿ ಬಂದಿದ್ದರು, ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ ಅದರಲ್ಲಿ ಬಂದಿದ್ದರು, ಪೋರ್ಟಲ್ ಪ್ರಮಿಯಮ್ ಅದರಲ್ಲಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ಗಳು ಕೊಟ್ಟು ಈ ಪ್ರಾಕ್ಟಾಲಜಿ ಅಂತ ಹೇಳಿ ಒಂದು ವಿಭಾಗನೇ ಈಗ ಶುರುವಾಗಿರೋದ್ರಿಂದ ವೈಜ್ಞಾನಿಕವಾಗಿ ರೋಗಿಗಳಿಗೆ ಚಿಕಿತ್ಸೆ. JP ನಗರದಲ್ಲಿರೋ ಚಿರಾಗ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು. ನಾನು ಪೈಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಬಸರಿ ಹೆಂಗಸರುಗಳಲ್ಲಿ ಪೈಲ್ಸಿನ ವಿಷಯ ಹೇಳಬೇಕು. ಏನಂತಂದರೆ ಒಂದು ಹೆಂಗಸು ಬಸರಿ ಆದಾಗ ನನ್ನ ಹತ್ರ ಬರ್ತಾಳಲ್ಲ, ಅವಾಗ ಬರ್ತಿರ್ಲಿಕ್ಕೆ ಫಸ್ಟ್ ಟೈಮೇ ಪ್ರೆಗ್ನೆಂಟ್ ಅಂತ ತಿಳಿದ ತಕ್ಷಣ ಅವ್ರಿಗೆ ಈ ಥರ ಇರಬೇಕು, ನೀವು ಈ ಥರ ಆಹಾರ ತೊಗೋಬೇಕು, ಈ ಥರ ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಅದೇನು ಮುಖ್ಯವಾಗಿ ಹೇಳೋದು ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು, ಸ್ವಲ್ಪ ನೀರು ಎಲ್ಲ ಚೆನ್ನಾಗಿ ಕುಡಿಬೇಕು, ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಬೇಕು. ಅದು ಮುಖ್ಯವಾಗಿ ಹೇಳ್ತೀನಿ ನಾನು. ಅದು ನಾನು ಆ ಥರ ಹೇಳ್ತಾ ಇರುವಾಗಿಂದ ನನ್ನ ಪೇಷಂಟ್ಸ್ ಎಲ್ಲ ಹೇಳಿದ ಮಾತು ಕೇಳೋರೆ.